ನಮಸ್ತೆ ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೌರಿ ಹಬ್ಬದ ದಿನ ಬೆಳಗ್ಗೆ ಹೋಗ್ತಾಯಿದ್ದೀವಿ ದೊಡ್ಡಣ್ಣನ ಮನೆಗೆ. ಇಲ್ಲೇ ಕೆಂಗೇರಿ ನಿಯರ್ ಬೈ ನನ್ನ ಮನೇನೊಂದು 5 ಕಿಲೋಮೀಟರ್. ಅಶು ಅವಳಿಗೆ ಹುಷಾರಿಲ್ಲ, ಸಪ್ಪೆ ಆಗಿದ್ದಾಳೆ. ನೋಡೋರು ಸೀರಿಯಸ್ಸಾಗಿ ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಮಗ ಬಂದಿಲ್ಲ. ಅವನು ನಾಳೆ ಗಣೇಶನ ಕೂರಿಸ್ತಿದ್ದಾನೆ ಮನೆ ಮುಂದೆ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ. ನಾನು ಪ್ರಿಪ್ರೇಷನ್ ಮಾಡ್ಕೋಬೇಕು, ಬರಲ್ಲ ಅಂತ ಹೇಳಿದ್ದಾನೆ. ಸೊ ಸದ್ಯಕ್ಕೆ ನಾವು 3 ಜನ ಈ ಸರಿ ಗೌರಿ ಹಬ್ಬಕ್ಕೆ ಅಣ್ಣಂದಿರ ಮನೆಗೆ. ಬೈಬೋದು ನಮ್ಮ ಅಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದಿಲ್ಲ ಮಗನ ಅಂತ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದ್ವಿ ಅದಕ್ಕೆ ಮನೆಗೆ. ನಮ್ಮ ಅದಕ್ಕೆ ರಂಗೋಲಿ ಚೆನ್ನಾಗಿ ಬಿಡ್ತಾರೆ ಆವಾಗಲೂ. ಅಪ್ಪ 11 ಆಗ್ಬಿಡ್ತು ಟೈಮ್. ಹರ್ಷಿತಾ ಚಾರ್ಲಿ ಬಂತು ಗೇಟ್ ಹಾಕ್ಬಿಡು. ನಡಿ ಚಾರ್ಲಿ, ಆಯಿತು ನಡಿ. ಅದಕ್ಕೆ ಖುಷಿಯಾಗ್ಬಿಡ್ತು ಹರ್ಷಿತನ ನೋಡಿ. ಬಾ ನಡಿ, ಆಯ್ತು ಬಾ. ಶಮಂತ ಬಂದಿಲ್ಲ ಇವತ್ತು, ನಡಿ. ಯಾರು ಕಾಣಿಸ್ತಾ ಇಲ್ವಲ್ಲಪ್ಪ, ನಮ್ಮ ಅದಕ್ಕೆ ಕಾಣಿಸ್ತಾವ್ರೆ. ಏನಿಲ್ಲ ಅದಕ್ಕೆ ಮಾಮೂಲಿ ವ್ಲಾಗು. ರೆಡಿಯಾಗಿ ಅದಕ್ಕೆ ದೇವ್ರ ಮನೆ ಪೂರ್ತಿ ಹೂವು ನೋಡಪ್ಪ. ಮಂಜ ಏನೋ ಅಡುಗೆ ಮಾಡ್ತಾವಳೆ. ಏನೇ ಮಾಡಿಗೆ? ಒಬ್ಬಟ್ಟು ಕಾಳು ಎಲ್ಲ, ಒಬ್ಬಟ್ಟು ಕಾಳು ಎಲ್ಲ ಮಾಡ್ತಾವಳೆ. ಎಲ್ಲ ನಮ್ಮಮ್ಮ ಮಾಡಿರೋದು, ಅದಕ್ಕೆ ಮಾಡಿರೋದಾ? ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ಹಗಲಲ್ಲಿ ತಿರುಗಿ ಬಳಿ ಬಯಸಿ ತೊಡಗಿದೆ ದಿನವೂ. ಬಂದ್ವಿ ನಮ್ಮ ಚಿಕ್ಕಣ್ಣನ ಮನೆಗೆ. ನನ್ನ ಮಗಳು ಬಂದು ಕೂತ್ಕೊಬಿಟ್ಲು ನೋಡಿ. ನಮ್ಮಣ್ಣ ಎಲ್ಲಿ ಭೂಮಿಕಾ ದಿಗು? ಹಂಗಿದ್ರೆ ನೀ ಚಂದ. ಅದಕ್ಕೆ ಹಬ್ಬ ದಿನ ಬಿಸಿ ಕಾಯಿ ಹೋಳಿಗೆ. ಅದಕ್ಕೆ ಖರ್ಜೂರದೊಳಗೆನ ಕಾಯಿ ಹೋಳಿಗೆನ? ಕಾಯಿ ಹೋಳಿಗೆ ರೆಡಿಯಾಗಿದೆ. ತೆಗೆದುಬಿಟ್ಟೆ. ಭೂಮಿಕಾ ಒಂದು ಆಯ್ ಮಾಡ್ಬಿಡು ಹಂಗೆ ಹಿಂದೆ ತಿರುಗಿ. ರೆಡಿ ಆದಮೇಲೆ ಇನ್ನೊಂದು ಫೋಟೋ ತಗೊಳ್ಳೋಣ ನಾವು.